ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲು ಹಂತದ ಸಂಪುಟ ರಚನೆಯಲ್ಲಿ 13 ಸಚಿವರನ್ನ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಸೇರಿದಂತೆ ಸೇರಿಸಲಾಗಿತ್ತು. ರಾಜ್ಯದಲ್ಲಿ ಸಂಪುಟದ ಒಟ್ಟು ಸಾಮರ್ಥ್ಯ 34 ಆಗಿರೋದ್ರಿಂದ ಇನ್ನೂ ಹಲವು ಸ್ಥಾನಗಳು ಖಾಲಿ ಇತ್ತು. ರಾಜ್ಯಸಭಾ ಚುನಾವಣೆಯ ನಂತರ ಎರಡನೇ ಹಂತದ ವಿಸ್ತರಣೆಗೆ ತಯಾರಿ ನಡೆದಿದೆ. ಎರಡನೇ ಹಂತದ ವಿಸ್ತರಣೆ ಜುಲೈ ಮೊದಲ ವಾರ ಅಥವಾ ಅದರ ನಂತರ ನಡೆಯುವ ಸಾಧ್ಯತೆ ಇದೆ. ಲಾಬಿ ತೀವ್ರವಾಗಿದೆ ಮತ್ತು ಅದರಲ್ಲಿ ಹೊಸ ಹೆಸರುಗಳು, ಮಹಿಳೆಯರು ಮತ್ತು ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು ನೀಡಲಾಗುವ ನಿರೀಕ್ಷೆ ಇದೆ. ಇನ್ನು ಮೊದಲ ಹಂತದಲ್ಲಿ ಹಿರಿಯ ನಾಯಕರು, ಅನುಭವಿಗಳು ಮತ್ತು ಕೆಲವು ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿತು. ಆದರೆ ಮಹಿಳಾ ಪ್ರಾತಿನಿಧ್ಯದ ಕೊರತೆಯಿಂದ ವಿಮರ್ಶೆ ಎದುರಾಗಿದೆ. ಎರಡನೇ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂತಾದ ಮಹಿಳಾ ನಾಯಕರಿಗೆ ಅವಕಾಶ ಕಲ್ಪಿಸುವ ಸಾಧ್ಯತೆ ಹೆಚ್ಚಿದೆ. ಸಂಭಾವ್ಯ ಹೆಸರುಗಳು ಮುಖ್ಯವಾಗಿ ಮಾಧ್ಯಮಗಳು ಮತ್ತು ರಾಜಕೀಯ ಮೂಲಗಳ ಪ್ರಕಾರ ಅಂತಿಮ ಪಟ್ಟಿ ಬದಲಾಗಬಹುದು. ಎಚ್.ಕೆ. ಪಾಟೀಲ್ ಹಿರಿಯ ನಾಯಕ, ಕಾನೂನು ಮತ್ತು ಇತರ. ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಪ್ರತಿನಿಧಿ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಪ್ರತಿನಿಧಿ, ಬಲವಾದ ಲಾಬಿ. ಎನ್. ಚಲುವರಾಯಸ್ವಾಮಿ, ಎಂ.ಸಿ. ಸುಧಾಕರ್, ಟಿ.ಬಿ. ಜಯಚಂದ್ರ ಅಥವಾ ಅಬ್ಬಯ್ಯ ಪ್ರಸಾದ್ ಎರಡನೇ ಪಟ್ಟಿಗೆ ನಿರೀಕ್ಷೆ. ಇತರ ಸಂಭಾವ್ಯರು ಸಂತೋಷ್ ಲಾಡ್, ರಿಜ್ವಾನ್ ಅರ್ಷಾದ್, ಶ್ರೀನಿವಾಸ್ ಮಾನೆ ಮುಂತಾದವರು ಎರಡನೇ ಪಟ್ಟಿಯಲ್ಲಿ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಜಾತಿ, ಪ್ರದೇಶ ಮತ್ತು ಯುವ ಹೊಸ ಮುಖಗಳ ಸಮತೋಲನಕ್ಕೆ ಒತ್ತು ನೀಡುವ ಮೂಲಕ ಡಿಕೆಶಿ ಸರ್ಕಾರವು ಎಲ್ಲಾ ವಿಭಾಗಗಳನ್ನು ಒಳಗೊಳ್ಳುವಂತೆ ಪಟ್ಟಿಯನ್ನು ರೂಪಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಎರಡನೇ ಪಟ್ಟಿಯು ಸರ್ಕಾರದ ಸ್ಥಿರತೆ ಮತ್ತು 2028ರ ಚುನಾವಣೆಗೆ ಬಲವಾದ ತಂಡವನ್ನ ಕಟ್ಟುವ ನಿಟ್ಟಿನಲ್ಲಿ ಮುಖ್ಯ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.